ಅನೇಕ ಕಾರ್ಯಕ್ರಮಗಳು ನಾವು ಏನು ಶಂಕುಸ್ಥಾಪನೆ ಮಾಡಿದ್ವಿ ಅದು ಅಷ್ಟರಲ್ಲೇ ನಿಂತಿದೆ. ನಮಗೆ ಇಲ್ದಿದ್ದೇ ಇರ್ತಕ್ಕಂಥ ತಾತ್ಕಾಲಿಕ ಸಮಸ್ಯೆ, ತಾಂತ್ರಿಕ ಸಮಸ್ಯೆ, ಕಾನೂನು ಸಮಸ್ಯೆ ಈಗಿನ ಸರ್ಕಾರಕ್ಕೆ ಬಂದ್ಬಿಟ್ಟೈತೆ. ಏನ್ ಮಾಡೋದು? ಹಾಗಾಗಿ ಈ ಸರ್ಕಾರ ಹೋದ್ಮೇಲೆ ಇವ್ಯಾವ ಸಮಸ್ಯೆ ಇಲ್ದಿರ ನಾನು ಮಾಡ್ತೀನಿ, ಅವಾಗ ನೋಡ್ಲಿ ಹೆಂಗ್ ಮಾಡಿದ್ದೀನಿ ಅಂತ. ಮಾಡೋದು ನಾವೇನೆ, 100ಕ್ಕೆ 100 ಮಾಡ್ತೀವಿ. ಮಾಡಿದ್ಮೇಲೆ ಅವ್ರು ನೋಡ್ಲಿ ಹೆಂಗ್ ಮಾಡಿದ್ವಿ ಅಂತ. ಹಿಂಗೆ ಇಶಾ ಫೌಂಡೇಶನ್ಗೂ ಅಷ್ಟೇ ಬಹಳ ಜನ ಹೇಳಿದ್ರು ರಸ್ತೆನೆ ಮಾಡಕ್ಕಾಗಲ್ಲ ಅಂತ. ಮಾಡಿಸ್ಲಿಲ್ವಾ? ಅದ್ರ ದುಡ್ಡು ಕೂಡ ಈ ಸರ್ಕಾರ ಕೊಟ್ಟಿಲ್ರಿ ಪಾಪ. ನಾವೇನೋ ಒಂದು ಸಂಸ್ಥೆ ಬರಬೇಕು, ಇಂಥ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸದ್ಗುರುಗಳು ಬಂದು ಇಲ್ಲಿ ಅವರು ಒಂದು ಸಂಸ್ಥೆಯನ್ನ ಮಾಡ್ತಾ ಇರೋದ್ರ ಮೂಲಕ ಇಡೀ ಈ ಭಾಗದ ವಹಿವಾಟು, ಈ ಭಾಗದ ರೈತರ ಭೂಮಿ ಬೆಲೆಗಳು, ಇಲ್ಲಿ ಇರ್ತಕ್ಕಂಥ ಯುವಕರಿಗೆ ಅನೇಕ ಉದ್ಯೋಗ ಅವಕಾಶಗಳು ಸಿಗ್ತವೆ ಅಂತೇಳಿ ನಾವು ಬಹಳಷ್ಟು ಮುನ್ನೋಟವನ್ನು ಇಟ್ಕೊಂಡು ಅಂತ ಒಂದು ಸದ್ಗುರು ಅವರನ್ನ ಮನವಿ ಮಾಡಿ ಅವ್ರನ್ನ ಕರ್ಕೊಂಡು ಬಂದ್ವಿ. ಅವ್ರಿಗೆಲ್ಲ ರೀತಿಯ ಸಹಕಾರವನ್ನು ಕೂಡ ಕೊಟ್ವಿ ನಮ್ಮ ಕಾಲದಲ್ಲಿ. ಈಗ ಏನಾಗಿದೆ, ನಾನು ಮಾಡಿಸಿರೋ ರಸ್ತೆ ಬಿಟ್ರೆ ನಿಮ್ಮ ಕೊಡುಗೆ ನಾನು ಹಾಕ್ಸಿದ್ದು ಕೂಡ ನೀವು ಕ್ಯಾನ್ಸಲ್ ಮಾಡಿ ಹೋಗಿ ಆಶೀರ್ವಾದ ತಗೊಳಕ್ ಹೋಗಿದ್ದಾರೆ. ಮೊನ್ನೆ ಎಲ್ಲೋ ಸದ್ಗುರು ಅವರು ಅವನಿಗೆ ಅಪಾಯಿಂಟ್ಮೆಂಟ್ ಕೊಡಬಾರ್ದಾಗಿತ್ತು ನನ್ನ ಪ್ರಕಾರ. ಯಾಕೆ ಕೊಡ್ಬೇಕು ನೀವು ಅಪಾಯಿಂಟ್ಮೆಂಟ್ ಅಂತ ಅವ್ರಿಗೆ? ಓಕೆ. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡ್ ಬಂದಿದೆ. ಇಷ್ಟು ದಿನ 5,500 ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ. ಈಗ ಬರೀ 5,000 ವಾಟರ್ ಪ್ಯೂರಿಫೈರ್ ತಂದಿದೀವಿ. ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ. EMI ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ. ನಮ್ಮ ಅಡ್ರೆಸ್ ಬಂದು BB ರೋಡ್, ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು 2ನೇ ಅಂಗಡಿ ಬರುತ್ತೆ. ಒಮ್ಮೆ ಭೇಟಿ ಕೊಡಿ. ಮಾರ್ಕೆಟ್ ಎಲ್ಲೂ ಕೂಡ ರಾಜ್ಯದಲ್ಲಿ ಇಲ್ಲ, ಅದನ್ನು ಮಾಡಿಸ್ಬೇಕು ಅಂತ ನಮ್ಮ ಸರ್ಕಾರ ಬಂದಿದ್ರೆ 11 ತಿಂಗಳಲ್ಲಿ ಕಾರ್ಯಕ್ರಮ ಮುಗಿದು ಇವತ್ತು ಈಗಾಗಲೇ 1.5 ವರ್ಷ ಆಗಿರೋ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೇವಲ ಸ್ವಪ್ರತಿಷ್ಠೆ, ರಾಜಕೀಯದ ದುರುದ್ದೇಶದಿಂದ ಎಲ್ಲಿ ನನಗೆ ಹೆಸರು ಬರ್ತದೋ ಎಲ್ಲಾನು ಹಿಂಗೆ ಮಾಡ್ತಾ ಇದ್ದಾರೆ. ಜಿಲ್ಲೆ ರೈತರಿಗೆ ಅನುಕೂಲ ಮಾಡೋ ಬದಲು ರೈತರಿಗೆ ಅನಾನುಕೂಲ ಮಾಡಿ ಆ ಜಮೀನು ಏನು ಹಿಂದೆ ನಿಗದಿಯಾಗಿತ್ತು ಅದಾಗೋದಿಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿ ಎತ್ಕೊಂಡೋಗಿ ಎಲ್ಲೋ ಕೊನೆ ಬಾರ್ಡ್ರಲ್ಲಿ ಬಹಳ ಈಗಲೇ ದೂರ ಜನರಿಗೆ, ರೈತರಿಗೆ ಇನ್ನೂ ಕೂಡ ಬಹಳ ದೂರದ ಜಾಗವನ್ನ ಅವರು ಗುರುತಿಸ್ಬಿಟ್ಟು ಇನ್ನ ನಾವು 20 ಕೋಟಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಆಯ್ತು, ನಮ್ದೇನ್ ತಕರಾರಿಲ್ಲ, ನೀವು ಮಾಡಿ. ಈಗ ಕೇಳಿದೆ ನಾನು ಅಧಿಕಾರಿನ, ಏನಮ್ಮ ಏನ್ ಸ್ಥಿತಿ ಇದೆ ಇವತ್ತು ಹೊಸ ಮಾರುಕಟ್ಟೆ ನಿರ್ಮಾಣದ ಬಗ್ಗೆ ಏನ್ ಸ್ಥಿತಿ ಇದೆ ಸರ್? ಈಗ ಫೀಸಿಬಿಲಿಟಿ ರಿಪೋರ್ಟ್ಗೆ ಕಳಿಸಿದ್ದಾರೆ. ಅಂದ್ರೆ ಫೀಸಿಬಿಲಿಟಿ ಮಾಡೋದಿಕ್ಕೆ 2.5 ವರ್ಷ ಬೇಕು ಒಂದು ಸರ್ಕಾರಕ್ಕೆ. ನಮ್ಮ ಸರ್ಕಾರದಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ಆದ್ಮೇಲೆ ತಾನೇ ಇವತ್ತು ಈ ಕಾಮಗಾರಿನ ಕೈಗೆತ್ಕೊಂಡಿರೋದು. 2 ಸಲ ಫೀಸಿಬಿಲಿಟಿ ರಿಪೋರ್ಟ್ ಮಾಡುವಂತ ಔಚಿತ್ಯ ಏನು? ಅಂದ್ರೆ ಇವ್ರ ಹತ್ರ ಮೊದಲನೇದಾಗಿ ಹಣ ಇಲ್ಲ, 2ನೇದು ಇವ್ರಿಗೆ ಮಾಡುವಂತ ಉದ್ದೇಶನೂ ಇಲ್ಲ, ಮಾಡಬೇಕಾಗಿರುವಂತ ಏನು ಜನಪ್ರತಿನಿಧಿಗಳಿಗೆ ಇರಬೇಕಾಗಿರುವಂತ ಬದ್ಧತೆ ಮೊದಲೇ ಇಲ್ಲ. ಕೇವಲ ರಾಜಕೀಯ ಒಂದು ದುರುದ್ದೇಶ ಮತ್ತು ನನ್ನ ಮೇಲಿರ್ತಕ್ಕಂಥ ಅವರಿಗೆ ವೈಯಕ್ತಿಕವಾಗಿ ಅವ್ರಿಗೆ ಇರ್ತಕ್ಕಂಥ ಕೋಪಗಳಿಂದ ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ಹೃದಯ ಅನ್ನುವಂಥದ್ದಿದ್ರೆ ಇನ್ನಾದ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಇವತ್ತು ಅನೇಕರು ಹೂವನ್ನ ಬೆಳೆದು ಇವತ್ತು ಸಂಪದ್ಭರಿತವಾಗುವಂತ ಕೆಲಸನ ಆಗ್ತಾ ಇದೆ. ಅವರ ಪರಿಶ್ರಮದಿಂದ ಆಗ್ತಾ ಇದೆ. ನಾವು ಹಿಂದೆ ಮಾತು ಕೊಟ್ಟಂಗೆ ಅವರಿಗೆ HN ವ್ಯಾಲಿಯಲ್ಲಿ ನೀರು ತಂದು ಕೊಟ್ಟಿರೋದ್ರಿಂದ ಕೆರೆಗಳಲ್ಲಿ ಎಲ್ಲ ಕಡೆ ಇವತ್ತು ಮಳೆ ಕೂಡ ಚೆನ್ನಾಗಾಗಿದೆ. ಇದರಿಂದ ಇವತ್ತು ಅವ್ರ ಕಷ್ಟವನ್ನ ನಂಬಿ ಇವತ್ತು ಜೀವನ ನಡೆಸ್ತಾ ಇದ್ದಾರೆ. ಅದಕ್ಕೂ ಕೂಡ ನೀವು ಕಾಂಗ್ರೆಸ್ ಸರ್ಕಾರದಿಂದ ಕೊಳ್ಳಿಪೆಟ್ಟನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೀರಿ. ಇನ್ನಾದ್ರೂ ಅವರ ಒಂದು ನೆರವಿಗೆ ಬಂದು ಆದಷ್ಟು ಶೀಘ್ರದಲ್ಲಿ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಬೇಕು. ನೀವು ಮಾಡದೇ ಇದ್ರು ನಾನು ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರ 100ಕ್ಕೆ 100 ಬರುತ್ತೆ. ಒಂದೇ ವರ್ಷದಲ್ಲಿ ನಿಮಗೆ ಈ ಮಾರ್ಕೆಟ್ ಅನ್ನು ಮಾಡಿಕೊಡುವಂತ ಕೆಲಸ ನಾನು ಮಾಡ್ತೀನಿ. ಬಟ್ ಆದ್ರೆ ಈ ಸರ್ಕಾರದ ಜವಾಬ್ದಾರಿ ಇದೆ. ನಾವು ಮಾಡಿರುವಂಥದ್ದು, ನಾವು ಕೊಟ್ಟಿರುವಂಥದ್ದು, ಬಡ್ಜೆಟ್ ನಲ್ಲಿ ಇಟ್ಟಿರುವಂತ 100 ಕೋಟಿ ಅನುದಾನ ಇತ್ತು. ಅದನ್ನ ನೀವು ಎಲ್ಲೂ ಕೂಡ ಅದನ್ನ ಬೇರೆ ಕಡೆ ತಗೊಂಡು ಹೋಗಿಲ್ಲ. ಆ ಹಣದಲ್ಲೇ ಇವತ್ತು ನೀವು ಮಾಡಲೇಬೇಕು ಅಂತೇಳಿ ನಾನು ಜನ ಇಷ್ಟ ಬಿದ್ದು ನೀನೇನು ಒಳ್ಳೆ ಕೆಲಸ ಮಾಡಿದ್ರೆ ನಿನ್ನ ಫೋಟೋನಿಟ್ಟು ಸ್ಟ್ಯಾಚ್ಯೂ ಮಾಡ್ತಾರೆ. ಇರೋವಾಗೇನೆ ಸ್ಟ್ಯಾಚ್ಯೂ ಕಟ್ಕೊಳ್ಳೋದಾ?
ನಾನ್ ನೋಡಿಲ್ಲಪ್ಪ ಇಂಥ ಜನಪ್ರತಿನಿಧಿ. ಸರ್ ಈ ಹಿಂದೆ ನಿಮ್ಗೆ ಆಪ್ತರಾಗಿದ್ರೆ ಯಾರು ವೆಂಕಟಣ್ಣ ಸರ್ ಹಾ ಎಂಡ್ ಬ್ಯಾಂಕ್ ಅಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅಂತ ಆರೋಪ ಮಾಡ್ತಾರೆ. ಯಾಕೆ ಸರ್ 4 ವರ್ಷದ ನಂತರ ಮಾಡ್ತಿದ್ರು, ಅದು 4 ಕೋಟಿ ಬಿಲ್ಡಿಂಗ್ ಆಗಿರೋದು 6 ಕೋಟಿ ಅಂತ ಹೇಳ್ತಿದ್ದಾರೆ ಅಂತ ಆಗ್ತದೆ. ವೆಂಕಟನಾರಾಯಣಪ್ಪನವರು ಬಹಳ ಹಿರಿಯ ರಾಜಕಾರಣಿಗಳು. ಅವರೇ ಅವ್ರ ಮಾತನ್ನ ಆಲಿಸ್ಕೋಬೇಕು. ಕಳೆದ 4 ವರ್ಷದಲ್ಲಿ ಎಲ್ಲಾ ಸಾಮಾನ್ಯ ಸಭೆಗಳಲ್ಲೂ ಅವ್ರಿಗೆ ಮಾತಾಡ್ಲಿಕ್ಕೆ ಹಿಂದೆ ನನ್ನ ಜೊತೆಲಿ ಬಂದ್ಮೇಲೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀನಿ. ಅವ್ರಿಗೇನು ಆ ವೇದಿಕೆಗಳಲ್ಲಿ ಮಾತಾಡಿದ್ದಾರೆ, ಇವತ್ತೇನ್ ಮಾತಾಡ್ತಾ ಇದ್ದಾರೆ, ಅವರೇ ಎರಡರನ್ನೂ ಕೂಡ ನೋಡ್ಬಿಟ್ಟು ಅವರೇ ಅದನ್ನ ಅರ್ಥೈಸಿ. ಅವಾಗ ನನಗೆ ಅರ್ಥ ಆಗ್ತದೆ. ನನಗೆ ಇನ್ನೂ ಅರ್ಥ ಆಗಿಲ್ಲ, ಯಾಕೆಂದ್ರೆ ಹಿಂದೆ ಅವ್ರು ಮಾತಾಡಿದ್ದು ಬೇರೆ. ಅವರು ಯಾವಾಗಲೂ ಹೇಳ್ತಾ ಇದ್ದಿದ್ದು ಒಂದು ಒಳ್ಳೆ ಒಂದು ಡೈಲಾಗ್ ಏನು ಅಂದ್ರೆ, ನಮ್ಮ ಸಿ.ವಿ. ವೆಂಕಟರಾಮಪ್ಪನವರ ಒಂದು ಬುದ್ಧಿಶಕ್ತಿ ಮತ್ತು ಕೆ.ವಿ. ಪಿಳ್ಳಪ್ಪನವರ ಒಂದು ಹೋರಾಟ, ಇವೆರಡೂ ಕೂಡ ಒಬ್ಬ ವ್ಯಕ್ತಿಯಲ್ಲಿದ್ರೆ ಅದು ಡಾಕ್ಟರ್ ಸುಧಾಕರ್ ಅವರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವಾಗ್ಲೂ ಕೂಡ. ಈಗ ಏನ್ ಅವ್ರ ಅಭಿಪ್ರಾಯ ಇದೆ ನನಗೆ ಗೊತ್ತಿಲ್ಲ. ಓಕೆ.